ಪುನೀತ್ ರಾಜಕುಮಾರ ಪವರ್ ಸ್ಟಾರ್ ಬಿರಿದು ಬೇಡ ಅಂತ ಪಟ್ಟು ಹಿಡಿದಿದ್ದು ಯಾಕೆ? ಅಪ್ಪು ಸಿನಿಮಾ ಬಗ್ಗೆ ನಿಮಗೆ ಗೊತ್ತಿಲ್ಲದ ವಿಷಯಗಳು. ವಿಡಿಯೋ ಪೂರ್ಣವಾಗಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, ಪವರ್ ಸ್ಟಾರ್ ಪುನೀತ್ ಇದ್ದರೆ ಈ ತಿಂಗಳು 50ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿಕೊಳ್ಳುತ್ತಿದ್ದರು. ಅಭಿಮಾನಿಗಳ ಜೊತೆ ಅಪ್ಪು ಸಂಭ್ರಮ ಅದೇಗೆ ಇರುತ್ತಿತ್ತು ಅಂತ ಊಹೆ ಮಾಡಿಕೊಳ್ಳುವುದಕ್ಕೂ ಆಗಲ್ಲ. ಆದರೆ ಸಿನಿಮಾ ಪ್ರೇಮಿಗಳಿಗೆ, ಪುನೀತ್ ಅಭಿಮಾನಿಗಳಿಗೆ ಆ ಅದೃಷ್ಟವಿಲ್ಲ. ಆದರೆ ಅಭಿಮಾನಿಗಳು ಸಂಭ್ರಮಕ್ಕೆ ಕೊರತೆ ಏನೂ ಇಲ್ಲ. ಪುನೀತ್ ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಅಪ್ಪು ಅದ್ಧೂರಿಯಾಗಿ ರಿಲೀಸ್ ಆಗುತ್ತಿದೆ. ಇನ್ನು ಕಳೆದ ವರ್ಷ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಜಾಕಿ ಸಿನಿಮಾ ರಿಲೀಸ್ ಆಗಿತ್ತು. ಅಪ್ಪು ಅಭಿಮಾನಿಗಳು ಥಿಯೇಟರ್ನಲ್ಲಿ ಮುಗಿಬಿದ್ದು ಜಾಕಿ ನೋಡಿ ಸಂಭ್ರಮಿಸಿದ್ದರು. ಈಗ ಪುನೀತ್ ಹೀರೋ ಆಗಿ ನಟಿಸಿದ ಚೊಚ್ಚಲ ಸಿನಿಮಾವನ್ನು ಮರುಬಿಡುಗಡೆ ಮಾಡಲಾಗುತ್ತಿದ್ದು ಈಗಾಗಲೇ ಕ್ರೇಜ್ ಶುರುವಾಗಿದೆ. ಅಪ್ಪುನ ಪವರ್ ಸ್ಟಾರ್ ಮಾಡಿದ ಈ ಸಿನಿಮಾ ಬಗ್ಗೆ ಸಖತ್ ಇಂಟ್ರೆಸ್ಟಿಂಗ್ ಕಥೆಗಳಲ್ಲಿವೆ. ವೀಕ್ಷಕರೇ, ಪುನೀತ್ ರಾಜ್ಕುಮಾರ್ ಜೊತೆ ಆಕಾಶ್, ಅರಸು ಅಂತಹ ಸಿನಿಮಾಗಳನ್ನು ನಿರ್ದೇಶಿಸಿರುವ ಮಹೇಶ್ ಬಾಬು ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕನ್ನಡ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ನಲ್ಲಿ ರಿವೀಲ್ ಮಾಡಿದ್ದಾರೆ. ಅಪ್ಪು ಗೆ ಪವರ್ ಸ್ಟಾರ್ ಅಂತ ಟೈಟಲ್ ಹಾಕೋದೇ ಬೇಡ ಅಂತ ಪುನೀತ್ ಪಟ್ಟು ಹಿಡಿದು ಕೂತಿದ್ದರು. ಅವರನ್ನು ಒಪ್ಪಿಸುವುದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ದರು ಅನ್ನೋದನ್ನು ಮಹೇಶ್ ಬಾಬು ರಿವೀಲ್ ಮಾಡಿದ್ದಾರೆ. ಅದನ್ನು ತಿಳಿಯುವುದಕ್ಕೂ ಮುನ್ನ ಅಪ್ಪು ಸಿನಿಮಾ ಜನರಿಗೆ ಯಾಕಷ್ಟು ಇಷ್ಟ ಆಯ್ತು ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ. ಪುರಿ ಜಗನ್ನಾಥ್ ಸಿನಿಮಾದಲ್ಲಿ ಹೀರೋನ ತುಂಬಾನೇ ಕಮರ್ಷಿಯಲ್ ಆಗಿ ತೋರಿಸುತ್ತಾರೆ. ಹೀರೋ ಆಟಿಟ್ಯೂಡ್ ಅನ್ನು ರಫ್ ಅಂಡ್ ಟಫ್ ಆಗಿ ತೋರಿಸುತ್ತಾರೆ. ಹೀರೋಗಳಿಗೆ ಅದು ಬೇಕು. ತೆಲುಗಿನಲ್ಲಿ ಹೀರೋಗಳನ್ನು ನೆಗೆಟಿವಿಟಿಯಿಂದಲೇ ಪಾಸಿಟಿವಿಟಿಯನ್ನು ತೋರಿಸುತ್ತಾರೆ. ಈ ಸಿನಿಮಾದಲ್ಲಿ ಹುಡುಗಿನೇ ಬಂದು ಐ ಲವ್ ಯು ಅಂತಾಳೆ. ಇಲ್ಲಿ ಡೈಲಾಗ್ಗಳೆಲ್ಲ ತುಂಬಾನೇ ಹೊಸದಾಗಿತ್ತು. ಚಿಕ್ಕ ಚಿಕ್ಕ ಡೈಲಾಗ್ಗಳು ಇದ್ದವು. ಎಲ್ಲಾ ಕಮರ್ಷಿಯಲ್ ಡೈಲಾಗ್ಗಳು ಎನ್ನುತ್ತಾರೆ ನಿರ್ದೇಶಕ ಮಹೇಶ್ ಬಾಬು. ವೀಕ್ಷಕರೇ, ಅಪ್ಪು ಸಿನಿಮಾ ನೋಡಿದ ಮೇಲೆ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅಪ್ಪು ಆಟಿಟ್ಯೂಡ್, ಫೈಟ್, ಡೈಲಾಗ್ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದರು ಎನ್ನುತ್ತಾರೆ ನಿರ್ದೇಶಕ ಮಹೇಶ್ ಬಾಬು. ಕಾಲರ್ ಹಿಡ್ಕೊಂಡು ಅಪ್ಪುನ ಹೊಡೆದಾಗ 440 ವೋಟ್ಸ್ ಹಿಡ್ಕೊಂಡಿದ್ದೀಯಾ ಅಂತ ಹೆಡ್ ಕಿಕ್ನಲ್ಲಿ ಒಂದು ಫೈಟ್ ಮಾಡಿದ್ರು. ಆ ಫೈಟ್ ರಜನಿಕಾಂತ್ ಅವರಿಗೆ ತುಂಬಾನೇ ಇಷ್ಟ ಆಯ್ತು. ಶತದಿನೋತ್ಸವದಲ್ಲಿ ಆ ಫೈಟನ್ನು ಹಾಡಿ ಹೊಗಳಿದ್ದರು. ಈ ತರ ಫೈಟನ್ನು ತುಂಬಾನೇ ವಿಭಿನ್ನವಾಗಿ ಮಾಡಬೇಕು ಅಂತ ವೇದಿಕೆ ಹೇಳಿದ್ದರು ಎನ್ನುತ್ತಾರೆ. ಇನ್ನು ಅಪ್ಪು ಸಿನಿಮಾದಲ್ಲಿ ಹೆಡ್ ಫೈಟನ್ನು ಇಡಲಾಗಿತ್ತು. ಇದು ಯಾಕೋ ಸರಿ ಹೋಗಿತ್ತಿಲ್ಲ ಅಂತ ಅಪ್ಪುಗೆ ಅನಿಸಿತ್ತು. ಆಗ ಮಹೇಶ್ ಇದೇನು ಬರೀ ತಲೆಯಲ್ಲಿ ಹೊಡಿತೀವಿ, ಏನೂ ಇಂಪ್ಯಾಕ್ಟ್ ಇರೋದಿಲ್ಲ ಅಂತ ಹೇಳಿದ್ದರು. ಅದಕ್ಕೆ ನಾನು ಸಿನಿಮಾ ನೋಡಿ ಸರ್, ಅದರಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳಿದೆ. ಅವರು ಕಿಕ್, ಎಫೆಕ್ಟ್ ಎಲ್ಲ ನೋಡಿ ಸೂಪರ್ ಆಗಿದೆ ಮಹೇಶ್ ಅಂದರು. ಅದೆಲ್ಲ ಕ್ರೆಡಿಟನ್ನು ಪುರಿ ಜಗನ್ನಾಥ್ ಸರ್ಗೆ ಕೊಡಬೇಕು ಅಂತ ಆ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾರೆ. ವೀಕ್ಷಕರೇ, ಇನ್ನು ಪುನೀತ್ಗೆ ಚೊಚ್ಚಲ ಸಿನಿಮಾ ಅಪ್ಪು ಬಗ್ಗೆ ಸಿಕ್ಕಾಪಟ್ಟೆ ಭಯವಿತ್ತು. ಅಕ್ಕಪಕ್ಕದವರು ಬಿಡಿ ಸರ್, ನೀವು ರಾಜ್ಕುಮಾರ್ ಅವರ ಮಗ, ಸಿನಿಮಾ 100% ಗೆಲ್ಲುತ್ತೆ ಅಂತ ಹೇಳುತ್ತಿದ್ದರು. ಆಗ ರಾಜ್ಕುಮಾರೇ, ನಾನು ಅವರ ಮಗ ಅಷ್ಟೇ, ನಾನು ಪುನೀತ್ ಕೇವಲ ಪುನೀತ್ ಅಷ್ಟೇ, ರಾಜ್ಕುಮಾರ್ಗೆ ಯಾವತ್ತೂ ಹೋಲಿಸಬೇಡಿ ಅಂತ ಹೇಳಿದ್ದರಂತೆ. ಇನ್ನು ಪವರ್ ಸ್ಟಾರ್ ಅನ್ನೋ ಟೈಟಲ್ ಕೊಟ್ಟಾಗ ಅದನ್ನು ಹಾಕೋದು ಬೇಡ ಅಂತ ಪಟ್ಟು ಹಿಡಿದು ಕೂತಿದ್ದರಂತೆ. ಇನ್ನು ಅಪ್ಪು ಸಿನಿಮಾಗೆ ಮೊದಲು ಪವರ್ ಸ್ಟಾರ್ ಅಂತ ಹಾಕಿಬಿಡೋಣ ಅಂತ ಐಡಿಯಾ ಇತ್ತು. ಮಾತಾಡಬೇಕಾದರೆ ಶಿವಣ್ಣ ಕೂಡ ಅದೇ ಹೇಳಿದರು. ನಾನು ಚೆನ್ನಾಗಿರುತ್ತೆ ಸರ್, ಟೈಟಲ್ ಹಾಕಿಬಿಡೋಣ ಅಂತ ಹೇಳಿದೆ. ಪುನೀತ್ ಅವರು ಹಿಂದೆ ಮುಂದೆ ನೋಡಿದರು. ಮೊದಲ ಸಿನಿಮಾನೇ ಹಾಕಬೇಡಿ, ಹಾಗೆಲ್ಲ ನನಗೆ ಮುಜುಗರ ಆಗುತ್ತೆ ಅಂದರು. ತುಂಬಾ ಒತ್ತಾಯ ಮಾಡಿ ಹಾಕಿಸಿದ್ವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಶಿವಣ್ಣ ಅವರು ಓಕೆ ಮಾಡಿದರು ಎಂದು ಮಾಹಿತಿ ನೀಡಿದ್ದಾರೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಹಾಗೂ ನೀವು ಅಪ್ಪು ಸಿನಿಮಾಗೆ ವೇಟ್ ಮಾಡ್ತಾ ಇದ್ರಿ, ಕೆಳಗಡೆ ಅಪ್ಪು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.